ನಾವು ಯೋಚನೆ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ನನ್ನ ಒಂದು ವಿನಂತಿ ಮೀಡಿಯಾದವ್ರಿಗಿರ್ಬೋದು, ಪ್ರತಿಯೊಬ್ಬರಿಗಿರ್ಬೋದು, ಒಂದು ಕ್ಲಾರಿಟಿ ಸಿಗೋವರೆಗೂ ಇವರೇ ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಡಿ. ಅದು ಇಡೀ ಏನು 17 ಜನ 18 ಜನ ಇವತ್ತು ಅರೆಸ್ಟ್ ಆಗಿದ್ದಾರೆ, ಅವರೆಲ್ಲರೂ ಆರೋಪಿ ಸ್ಥಾನದಲ್ಲಿದ್ದಾರೆ, ಯಾರೂ ಪ್ರೂವ್ ಆಗಿಲ್ಲ ಅದು. ಆದ್ದರಿಂದ ಫೋಕಸ್ಡ್ ಆಗಿ ಅವರೇ ಮಾಡಿದ್ದಾರೆ. ಆಮೇಲೆ ಹಿಂದಿಂದ ಏನೇನೋ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನೆಲ್ಲ ತೆಗೆದು ಎಲ್ಲ ಅವ್ರ ತಲೆ ಮೇಲೆ ಕಟ್ಟೋದು, ಇದೆಲ್ಲ ನೋಡೋ ಆಡಿಯನ್ಸ್ಗೂ ಮತ್ತು ಸಣ್ಣ ಮಿಸ್ಟೇಕ್ ಅಂತ ನೀವು ಅನ್ಬೋದು ಸರ್. ಮಿಸ್ಟೇಕ್ ಇಸ್ ಮಿಸ್ಟೇಕ್ ಅಷ್ಟೇ ಅಲ್ವಾ? ಯಾಕಂದ್ರೆ ಯಾರು ಸುಮ್ಮನೆ ಸುದ್ದಿ ಅಂತೂ ಮಾಡಕ್ಕಂತೂ ಆಗಲ್ಲ. ಯಾಕಂದ್ರೆ ಪೊಲೀಸ್ ಸೋರ್ಸಸ್ ಇಂದ ಏನು ನಮಗೆ ಇಂಟರ್ನಲ್ಲಿ ಮಾಹಿತಿಗಳು ರಿವೀಲ್ ಆಗ್ತಾವೋ ಅವುಗಳನ್ನೇ ನಾವು ಮಾಧ್ಯಮಗಳಲ್ಲಿ ತೋರಿಸೋದಲ್ವಾ ಅಂತಕ್ಕಂಥದ್ದು. ಇವಾಗ ನೋಡಿ ಏನಾಗುತ್ತೆ ಅಂತಂದ್ರೆ, ನಾನು ಹೇಳೋದು ನಿಮಗೆ, ಇವಾಗ ಮೊನ್ನೆ ನಾವು ಮೊನ್ನೆ ಒಂದು ಲೋಕಸಭಾ ಇಲೆಕ್ಷನ್ ಆಯಿತು. ಅವತ್ತು ಇಡೀ ಮೀಡಿಯಾದವರು ಎಲ್ಲರೂ BJP ಬಂದ್ಬಿಟ್ಟು 350 375 ಅಂತ ಗೆಲ್ಲುತ್ತೆ ಅಂತ. ಅವ್ರಿಗೆ ಇನ್ಫಾರ್ಮೇಶನ್ ಇತ್ತು, ಮತ್ತೆ ಯಾಕೆ ರಾಂಗ್ ಬಂತು ಮೀಡಿಯಾದವ್ರು ಎಲ್ಲರೂ ಅದನ್ನೇ ಕೊಟ್ಟರಲ್ವಾ, 350 375. ನೀವು ಈ ಪ್ರಕರಣವನ್ನ ನೀವು ಎಕ್ಸಿಟ್ ಪೋಲ್ಗೆ ಕಂಪೇರ್ ಮಾಡ್ತಿದ್ದೀರಾ? ನೀವು ಹೇಳ್ತಾ ಇರೋದು ಏನಂತ ಹೇಳ್ತಾ ಇದ್ರೆ, ಅಂದ್ರೆ ನಮಗೆಲ್ಲ ಇಂಟೆಲಿಜೆನ್ಸಿ ಇರುತ್ತೆ, ನಾವು ಕರೆಕ್ಟಾಗಿ ಹೇಳ್ತೀವಿ ಅನ್ನೋದಿದೆಯಲ್ಲ, ಅದು ರಾಂಗ್ ಅಂತ ಹೇಳ್ತಾ ಇರೋದು ಅಷ್ಟೇ. ಒಳಗಡೆ ಏನು ನಡೆದಿರುತ್ತೆ ಅದು ನಿಜವಾಗ್ಲೂ ಅಲ್ಲಿರೋರಿಗೆ ಗೊತ್ತಿರುತ್ತೆ, ಮತ್ತು ಅದನ್ನ ತನಿಖೆ ಮೂಲಕನೇ ಗೊತ್ತಾಗಬೇಕು.